ರಾಜ್ಯದಲ್ಲಿ ಬೇಸಿಗೆಯ ಸುಳಿವು ಸಿಕ್ತಿದ್ದಂತೆ ತುಮಕೂರಿನಲ್ಲಿ ನೀರಿನ ಬವಣೆ ಶುರುವಾಗಿದೆ. ಅದರಲ್ಲೂ ತಿಪಟೂರು ನಗರದಲ್ಲಿ ಪರಿಸ್ಥಿತಿ ಮಿತಿಮೀರಿ ಹೋಗಿದೆ. ಹನಿ ನೀರಿಗಾಗಿ ಇಡೀ ದಿನ ಮಹಿಳೆಯರು, ಮಕ್ಕಳು ರಸ್ತೆಯಲ್ಲೇ ಕಾಲ ಕಳೆಯುವಂತಾಗಿದೆ. ನೀರಿಗೆ ತುಂಬಾ ಅಭಾವ ಇದೆ. ವಾರಕ್ಕೊಂದ್ಸಲಿ ಬಿಡ್ತಾರೆ. 4 ಮನೆಗೆ ಒಂದೇ ಒಂದು ನಲ್ಲಿ, ಬರೇ ಗುಂಡಿ ತಗ್ಗಿ ಹೋಗಿದ್ದಾರೆ. ಯಾವುದು ಇನ್ನವರೆಗೂ ನಲ್ಲಿನೇ ಹಾಕಿಲ್ಲ. ಹೇಮಾವತಿ ಡ್ಯಾಂನಿಂದ ತಿಪಟೂರಿಗೆ ನೀರು ಬರ್ತಿಲ್ಲ. ಬತ್ತುತ್ತಿರೋ ಬೋರ್ವೆಲ್ಗಳು ನೀರಿಗಾಗಿ ಹಾಹಾಕಾರ. ನೀರಿಲ್ಲದೆ ಮನುಷ್ಯ ಬದುಕೋದು ಅಸಾಧ್ಯ. ಒಂದೊತ್ತಿನ ಊಟ ಬೇಕಾದ್ರೂ ಬಿಡಬಹುದು, ಆದ್ರೆ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಅದರಲ್ಲೂ ಬೇಸಿಗೆಯಲ್ಲಿ ಜೀವಜಲ ಇಲ್ಲದಿದ್ರೆ ಕಷ್ಟ. ಬೇಸಿಗೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಾಲಿಟ್ಟಿಲ್ಲ. ಆಗಲೇ ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ಜಲಕ್ಷಾಮ ತಾಂಡವವಾಡ್ತಾ ಇದೆ. ಕುಡಿಯೋ ನೀರಿಗಾಗಿ ಜನರು ಪರಿತಪಿಸುವಂತಾಗಿದೆ. ತಿಪಟೂರು ನಗರಸಭೆ ವ್ಯಾಪ್ತಿಯ 30 ವಾರ್ಡ್ಗಳ ಪೈಕಿ ಬಹುತೇಕ ವಾರ್ಡ್ಗಳಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಮಹಿಳೆಯರು ಮತ್ತು ಮಕ್ಕಳು ಕೆಲಸ ಕಾರ್ಯಗಳನ್ನು ಬಿಟ್ಟು ನೀರಿಗಾಗಿ ಅಲೆದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಾಂಧಿನಗರ, ಹಿಪ್ಪೇತೋಪು, ಕೆಆರ್ ಬಡಾವಣೆ, ಶಾರದಾನಗರ, ವಿದ್ಯಾನಗರ, ಗೋವಿಂದಪುರ ಸೇರಿದಂತೆ ಇಡೀ ನಗರವೇ ಬಾಯಾರಿಕೆಯಿಂದ ಬಳಲುತ್ತಿದೆ. ತಿಪಟೂರು ನಗರ 230 ಕೊಳವೆ ಬಾವಿಗಳನ್ನೇ ನಂಬಿಕೊಂಡಿದೆ. ಆದರೆ ಅಂತರ್ಜಲ ಕುಸಿತದಿಂದ ಬೋರ್ವೆಲ್ಗಳು ಬತ್ತುತ್ತಿವೆ. ಆದರೆ ನಗರಸಭೆ ಕಮಿಷನರ್ ಮಾತ್ರ ಕೇವಲ 8 ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ ಅಂತ ಸಾಬೂಬು ನೀಡ್ತಿದ್ದಾರೆ. ಮೇಜರ್ಲಿ ಸುಮಾರು ಒಂದು 23 ವಾರ್ಡ್ಗಳಲ್ಲಿ ನಾವು ಪ್ರತಿದಿನ ನೀರು ಬಿಡ್ತಾ ಇದ್ದೀವಿ. ಇನ್ನೊಂದು ಉಳಿದ ಒಂದು 8 ವಾರ್ಡ್ಗಳಲ್ಲಿ ನಾವು 2 ದಿನ ಅಥವಾ 3 ದಿನಕ್ಕೆ ನೀರು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀರನ್ನ ಸರಬರಾಜು ಮಾಡ್ತಾ ಇದ್ದೀವಿ. ಕೆಲವು ಪ್ರದೇಶಗಳಲ್ಲಿ ಅಂದರೆ ಒಂದು 2-3 ಪ್ಯಾಚಸ್ಸಲ್ಲಿ ಸ್ವಲ್ಪ ಒಂದು 50 ಮನೆಗಳಿಗೆ ನೀರಿನ ಏನು ಕೊರತೆ ಇದ್ದಾಗ ನಮ್ಮ ಟ್ಯಾಂಕರ್ಗಳ ಮುಖಾಂತರ, ನಗರಸಭೆ ಟ್ಯಾಂಕರ್ಗಳ ಮುಖಾಂತರ ನಾವು ಮನೆಗಳಿಗೆ ನೀರು ಸರಬರಾಜು ಮಾಡ್ತಾ ಇದ್ದೀವಿ. ಕೇಂದ್ರದ ಜಲಜೀವನ್ ಮಷಿನ್ ಅಡಿ ಪೈಪ್ಲೈನ್ಗಳನ್ನೇನೋ ಹಾಕಲಾಗಿದೆ. ಆದರೆ ಪೈಪ್ಗಳಿಗೆ ನೀರಿನ ಸಂಪರ್ಕವೇ ಇಲ್ಲ. ಇನ್ನು ಹೇಮಾವತಿ ನೀರು ಬಂದು 1.5 ವರ್ಷ ಕಳೆದಿದೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 4 ಮನೆಗೆ ಒಂದೇ ಒಂದು ನಲ್ಲಿ, ಬರೇ ಗುಂಡಿ ತಗ್ಗಿ ಹೋಗಿದ್ದಾರೆ. ಯಾವುದು ಇನ್ನವರೆಗೂ ನಲ್ಲಿನೇ ಹಾಕಿಲ್ಲ. ಹೇಳಿದ್ರೆ ನಿಮ್ಮ ಮನೆಯವ್ರಿಗೆ ಹೇಳಿ, ಕೌನ್ಸಿಲರ್ಗೆ ಹೇಳಿ ಅಂತಾರೆ. ಕೌನ್ಸಿಲರ್ ಬರೇ ಓಟ್ ಹಾಕತಕ್ಕನೆ ಬರೋದು, ಆಮೇಲೆ ಬರೋದೇ ಇಲ್ಲ. ಗುಂಡಿ ತೆಗ್ದು ಇದ್ದಾರೆ. ಅಲ್ಲಿ ಮಕ್ಕಳು ಬಿದ್ರೂ ಸಹಿ, ಸತ್ರೂ ಸಹಿ, ಬಂದು ನೋಡೋದೇ ಇಲ್ಲ. ಏನು ಮಾಡ್ಬೇಕು ಇವಾಗ? ಎಲ್ಲ ನೋಡಿ ನೀರೇ ಇಲ್ಲ ನಮಗೆ. ತಿಂಗಳಿಗೆ ಒಂದ್ಸತಿ 1000 ರೂಪಾಯಿ 2000 ರೂಪಾಯಿ ನೀರು ಹಾಕಿಸ್ಕೊಂತೀವಿ ನಾವು, ನೀರೇ ಬರಲ್ಲ. ಇಷ್ಟೆಲ್ಲ ಅವಾಂತರ ಆಗ್ತಾ ಇದ್ರೂ ಸ್ಥಳೀಯ ಶಾಸಕ ಕೆ ಷಡಾಕ್ಷರಿ ಮಾತ್ರ ಜನರ ಸಂಪರ್ಕಕ್ಕೆ ಸಿಗ್ತಿಲ್ವಂತೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿ ಶಾಪ ಹಾಕ್ತಿದ್ದಾರೆ. ಒಟ್ನಲ್ಲಿ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ಕೂಡಲೇ ಹೇಮಾವತಿ ನೀರಿಗೆ ಬೇರೆ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ರೆ ತಿಪಟೂರಿನಲ್ಲಿ ಬಿಂದಿಗೆ ಚಳವಳಿ ತೀವ್ರಗೊಳ್ಳುವುದಂತೂ ಗ್ಯಾರಂಟಿ. ವಿಠಲ್, ನ್ಯೂಸ್ 18 ತುಮಕೂರು.